ನಿಮಗೆ ಯಾವುದಾದ್ರೂ ಹಳೆ ವೀಡಿಯೋನು ವೈರಲ್ ಮಾಡ್ಬೋದು. ನೀವು ವೀಡಿಯೋದಲ್ಲಿ ಹೇಳಬೇಕು ನೋಡಿ, ಈ ಥರ ಬರುತ್ತೆ ಎಂಡ್ ಸ್ಕ್ರೀನು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯೂಟ್ಯೂಬ್ ಬಗ್ಗೆ ಹಳೆ ವೀಡಿಯೋನ ವೈರಲ್ ಮಾಡೋದು ಹೇಗೆ ಅಂತ, ಇವಾಗ ನಾವು 2 ತಿಂಗಳು 3 ತಿಂಗಳಿಂದ ಒಂದು ವೀಡಿಯೋ ಹಾಕಿರ್ತೀವಿ, ಅದನ್ನು ನಾವು ಜನರಿಗೆ ತೋರಿಸ್ಬೇಕು, ಅದನ್ನು ನೋಡಿ ಅಂತ ಹೇಳಬೇಕು. ಹೇಗೆ ಅದನ್ನು ವೈರಲ್ ಮಾಡೋದು ಹಳೆ ವೀಡಿಯೋನ ಅಂತ ಹೇಳಿ ನಾನೊಂದು ತೋರಿಸ್ತೀನಿ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ನಾನು ಹೇಳ್ಕೊಡ್ತಿರೋದು ಯೂಟ್ಯೂಬ್ ಬಗ್ಗೆ ಹೇಳ್ಕೊಡ್ತಿರೋದು ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಕಮೆಂಟಲ್ಲಿ ಹೇಳಿ, ಅರ್ಥ ಆಗ್ತಿದೆ ನೀವು ಹೇಳ್ಕೊಟ್ಟಿರೋದು ಅಂತ. ತುಂಬ ಜನ ನನ್ನದು ಚಾನಲ್ ನೋಡಿ ಯೂಟ್ಯೂಬ್ ಓಪನ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರದ್ದು ಮೊನೋಟೈಸ್ ಆಗಲಿ, ಬೇಗ ಬೇಗ ಡಾಲರ್ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಚಾನಲ್ನೂ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಗಳನ್ನ ನೋಡಿ. ಒಂದೊಂದು ಸಬ್ಸ್ಕ್ರೈಬರು ನಮ್ಗೆ ಅತೀ ಮುಖ್ಯ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಬನ್ನಿ ಇವಾಗ ಹೇಗೆ ಮಾಡೋದು ವಿಡಿಯೋನ, ಹಳೆ ವಿಡಿಯೋನ ಹೇಗೆ ನಾವು ಜನಕ್ಕೆ ತಲುಪಿಸೋದು. ಯಾಕಂದರೆ ನಮ್ದು ಇವಾಗ ಹೊಸ ವಿಡಿಯೋ ನೋಡ್ತಾ ಇರ್ತಾರೆ, ಹಳೆ ವಿಡಿಯೋನ ನೋಡಿರಲ್ಲ. ಆ ಹಳೆ ವಿಡಿಯೋನ ಹೇಗೆ ತೋರಿಸೋದು ಜನಕ್ಕೆ ಅಂತೇಳಿ ನಾನಿವಾಗ ತೋರಿಸ್ತೀನಿ. ಬನ್ನಿ ಈಗ ನೋಡಿ, ಈ ಥರ ಇದು ಮಾಡ್ಕೊಳ್ತೀರಾ. ಕ್ರೋಮ್ ಅಂತ ಇದೆಯಲ್ಲ, ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ನೋಡಿ ಲಾಗಿನ್ ಅಂತ ಇರುತ್ತೆ, ಯೂಟ್ಯೂಬ್ ಸ್ಟುಡಿಯೋ ಲಾಗಿನ್ ಅಂತ ಕೊಡಿ. ವೈ ಟಿ ಸ್ಟುಡಿಯೋ ಲಾಗಿನ್ ಅಂತ ಬಂತು. ಲಾಗಿನ್ ಕೊಡಿ. ಲಾಗಿನ್ ಕೊಟ್ಟ ಮೇಲೆ ಇಲ್ಲಿ ಲಾಗಿನ್ ಆಗಿ ನೀವು ಲಾಗಿನ್ ಅಂತ ಇರುತ್ತೆ ನೋಡಿ, ಫಸ್ಟೇ ಇರುತ್ತೆ ಲಾಗಿನ್ ಅಂತ ನೋಡಿ. ನಿಮ್ದು ಯಾವ್ಯಾವ ಚಾನಲ್ ಇದೆ ಅದು ತೋರಿಸುತ್ತೆ. ನೀವು ಇಲ್ಲಿ ಪ್ರೆಸ್ ಮಾಡಿದ್ರೆ ನೀವು ಚಾನಲ್ಗಳು ಬರುತ್ತೆ, ಅದನ್ನು ನೀವು ಯಾವ ಚಾನಲ್ಲು ಲಾಗಿನ್ ಮಾಡ್ಕೊಳ್ಬೋದು. ನಂದು ಇದೇ ಚಾನಲ್ ಇರೋದು. ಇವಾಗ ಇದನ್ನು ನಾನು ಮಾಡ್ಕೊಳ್ತೀನಿ. ಫಸ್ಟ್ ಒನ್ ಅಲ್ಲ, ನನಗೆ ಬಂದಂಗೆ ಹೇಳ್ಕೊಡ್ತಾ ಇದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅದನ್ನು. ಸೆಕೆಂಡ್ ಒನ್ನು ಪ್ರೆಸ್ ಮಾಡಿದಾಗ ನೋಡಿ ಈ ಥರ ಬರುತ್ತೆ. ಇವಾಗ ನಾವು ಈ ವಿಡಿಯೋಗೆ ನೋಡಿ, ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಯೂಟ್ಯೂಬಲ್ಲಿ ವೈರಲ್ ಮಾಡ್ಕೊಳ್ಳೋದು ಹೇಗೆ ವಿಡಿಯೋನ ಅಂತ ಮಾಡಿದ್ದೆ. ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಈ ವಿಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಹೇಗೆ ಎಂಡ್ ಸ್ಕ್ರೀನ್ ಹಾಕಬೇಕು. ಲಾಸ್ಟಲ್ಲಿ ನೀವು ನೋಡಿದ್ದೀರಾ, ತುಂಬ ಜನದ್ದು ವಿಡಿಯೋದಲ್ಲಿ ನಾವು ನೋಡಬೇಕಾದ್ರೆ ಒಂದು 4 ವಿಡಿಯೋ ಬಂದಿರುತ್ತೆ ಲಾಸ್ಟಲ್ಲಿ, ಆ ಥರ ಹಾಕಬೇಕು ನೋಡಿ. ಇವಾಗ ಇದು ಇಲ್ಲಿ ಎಂಡ್ ಸ್ಕ್ರೀನ್ ಅಂತ ಇದೆ ನೋಡಿ, ಎಂಡ್ ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂಡ್ ಸ್ಕ್ರೀನ್ ಅಂತ ಸೆಲೆಕ್ಟ್ ಮಾಡಿಕೊಂಡಾಗ ಈ ಥರ ಬರುತ್ತೆ ನೋಡಿ. ಈ ವಿಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಂಡ್ ಸ್ಕ್ರೀನ್ ಹಾಕೋದು 4 ಹಾಕ್ಕೊಬೇಕು, 2, 3, 4 ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಇವಾಗ ಇಲ್ಲಿ ಏಕೆ ಅಂದರೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆ ನೋಡಿ, ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಂತ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ವಿಡಿಯೋ ಅಂತ ಬರುತ್ತೆ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ಈಗ ಬರುತ್ತೆ. ಈ 3ನೇದ್ದು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಈಗ ಬರುತ್ತೆ. ಇದರಲ್ಲಿ ನೀವು ಯಾವ ವಿಡಿಯೋ ಬೇಕು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಳೆ ವಿಡಿಯೋ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ನೋಡಿ. ಇಲ್ಲಿ ಬಂತು, ಒಂದು ಎಂಡ್ ಸ್ಕ್ರೀನ್ ಬಂತು. ತಿರ್ಗಾ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. 2ನೇ ವಿಡಿಯೋ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದೇ ಥರ ನೀವು 4 ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಬೋದು ನೋಡಿ. 1, 2 ಆಯಿತು ನೋಡಿ. ಇಲ್ಲಿ ತೋರಿಸುತ್ತೆ ನಿಮಗೆ ಯಾವ್ಯಾವ ವಿಡಿಯೋ ಸೆಲೆಕ್ಟ್ ಮಾಡ್ಕೊತಿದ್ದೀರಾ ಅಂತ ತೋರಿಸುತ್ತೆ. ಈಗ ತಿರ್ಗಾ ನೋಡಿ, ತಿರ್ಗಾ ಪ್ಲಸ್ ಮೇಲೆ
ಕ್ಲಿಕ್ ಮಾಡಿದ್ರೆ 3ನೇ ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳೋದು ನಾವು. ನೋಡಿ 3ನೇ ವಿಡಿಯೋ ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ತೀರಾ ಅದು. ನಾನು ಇದನ್ನು ಸೆಲೆಕ್ಟ್ ಮಾಡ್ತೀನಿ. ನೋಡಿ ಇವಾಗ ಬರುತ್ತೆ, ಇಲ್ಲಿ ಬರುತ್ತೆ. 2 ವಿಡಿಯೋ ಸೆಲೆಕ್ಟ್ ಆಗಿದೆ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದು ಸೆಟ್ ಆಗೋವರೆಗೂ. ನೋಡಿ 4 ವಿಡಿಯೋನು ಯಾವ್ದ್ಯಾವುದು ಅಂತ ಸೆಲೆಕ್ಟ್ ಆಯಿತು. ಇವಾಗ ಇಲ್ಲಿ ಸೇವ್ ಅಂತ ಕೊಡಿ. ಇದು ಎಂಡ್ ಸ್ಕ್ರೀನು. ನಿಮ್ಮದು ವಿಡಿಯೋ ಎಂಡ್ ಆದಾಗ ಅದು ಬರುತ್ತೆ. ನಾನಿವಾಗ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ನಾನು ಎಂಡ್ ಸ್ಕ್ರೀನ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ನಾನು ಈ ವಿಡಿಯೋಗೆ ಎಂಡ್ ಸ್ಕ್ರೀನ್ ಹಾಕಿರೋದು. ಎಂಡ್ ಸ್ಕ್ರೀನ್ ಅಂದರೆ ಹೇಗೆ ಬರುತ್ತೆ ನೋಡಿ. ನೀವು ಇದನ್ನು ಹಾಕಿದ್ರೆ ನಿಮಗೆ ಯಾವುದಾದ್ರೂ ಹಳೆ ವೀಡಿಯೋನು ವೈರಲ್ ಮಾಡ್ಬೋದು. ನೀವು ವೀಡಿಯೋದಲ್ಲಿ ಹೇಳಬೇಕು ನೋಡಿ, ಈ ಥರ ಬರುತ್ತೆ ಎಂಡ್ ಸ್ಕ್ರೀನು. ನೀವು ವೀಡಿಯೋದಲ್ಲಿ ಹೇಳ್ಬೋದು, ನಾನು ನೋಡಿ ಈ ಥರ ವೀಡಿಯೋ ಕ್ಲಿಕ್ ಮಾಡಿ. ಇವಾಗ ನನಗೆ ಈ ವಿಡಿಯೋ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಬರುತ್ತೆ ನೋಡಿ ಈ ಥರ. ಇದು ನಾನು ಲೈವ್ ಹಾಕಿದ್ದೀನಿ. ಈ ಥರ ನಿಮ್ಗೆ ಯಾವುದು ಬೇಕೋ ಅದನ್ನು ಹಾಕ್ಬೋದು. ಇಷ್ಟೇ ಎಂಡ್ ಸ್ಕ್ರೀನ್ ಅನ್ನೋದು, ಇಷ್ಟೇ. ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ನೋಡಿ. ಇದು ನಮ್ಮ ಕೊರಗಜ್ಜ. ಅರ್ಥ ಆಯಿತು ಅಂತ ಅಂದರೆ ದಯವಿಟ್ಟು ನೀವು ಎಂಡ್ ಸ್ಕ್ರೀನ್ಗಳು ಹಾಕಿ. ಎಂಡ್ ಸ್ಕ್ರೀನ್ ಹಾಕಿದ್ರೆ ನಿಮಗೆ ಹಳೆ ವೀಡಿಯೋನೆಲ್ಲ ವೈರಲ್ ಮಾಡ್ಬೋದು ಅಂತ ನಾನು ಹೇಳಿಕೊಟ್ಟಿದ್ದು. ನಿಮ್ಗೆ ಯಾವ ವೀಡಿಯೋ ಬೇಕಾದರೂ ಹಾಕ್ಬೋದು, 2, 3, 4 ಎಷ್ಟು ವೀಡಿಯೋ ಬೇಕಾದರೂ ಹಾಕ್ಬೋದು. ನಾನು ನೆಕ್ಸ್ಟು ಇನ್ನೊಂದು ತುಂಬ ಇಂಪಾರ್ಟೆಂಟದ್ದು ವೀಡಿಯೋ ತೊಗೊಂಡು ಬರ್ತೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.